ಭರತ್ ರೆಡ್ಡಿ ಬೆಂಬಲಿಗರು ಅವರ ಮನೆ ಭರತ್ ರೆಡ್ಡಿ ಇಲ್ಲ, ಭರತ್ ರೆಡ್ಡಿ ಬೆಂಬಲಿಗರು ಮನೆ ಮುಂದೆ ಕುರ್ಚಿಯ ಗಲಾಟೆ ಮಾಡಿದ್ದಾರೆ ಅನ್ನೋದು ಆರೋಪ. ಯಾರು ಆರೋಪ ಇಲ್ಲ. ಯಾಕೆ ಇವ್ರಿ ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದ? ವಾಲ್ಮೀಕಿ ಪೋಸ್ಟ್, ಸರ್ಕಾರದ ಪೋಸ್ಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ. ಅವ್ರ ಮನೆಗೆ ಹೋಗೋರೆಲ್ಲ ಆಗಿರ್ತಾರ. ಫೈರ್ ಮಾಡಿ ಸರಿನಾ ಸರ್? ಎರಡೇ ಫೈರ್ ಮಾಡಿದ್ದು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ ಯಾರು ಫೈರ್ ಮಾಡಿದಾರೆ ಅಂತ ಯಾರು ಗೊತ್ತು? ಇದುವರೆಗೂ ಒಂದು ಬಂಧನ ಆಗಿಲ್ಲಲ್ಲ ಸರ್? ಇದುವರೆಗೂ ಒಂದು ಬಂಧನ ಆಗಿಲ್ಲ. ಪೊಲೀಸರು ನೋಡ್ತಾರೆ. ನ್ಯಾಯಾಂಗ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಈ ವಿಚಾರದಲ್ಲಿ ಎಸ್ಪಿ ಅವರು ಮತ್ತು ಅಧಿಕಾರಿಗಳು ತನದಂಡ ಎಷ್ಟು ಮಟ್ಟಿಗೆ ಸಮಾನ ನೋಡ್ರಿ, ನಾವು ಕೆಪ್ಟನ್ ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇರ್ತದೆ. ನಾನು SP ಮಾತಾಡಿದ್ದೀನಿ ಅದೇ ಟೈಮಲ್ಲಿ. ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SPಗೂ ಮಾತಾಡಿದ್ದೀನಿ, IG ಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತ ಹೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ. ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇರೋಂಥ ವಾತಾವರಣ, ಜನರು ಬದುಕ್ತಾ ಇದ್ರು. ನಮ್ಗೆ ಅದು ಇಂಪಾರ್ಟೆಂಟ್. ತಕ್ಷಣ ಶ್ರೀರಾಮುಲು ಹೇಳಿದಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅಟೆಂಡ್ ಇಟ್. ಎಲ್ಲ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ವಿ. MLAದು ಅಟೆಂಡ್ ಮಾಡಿದ್ವಿ.